ಈಗ ಸಾಯಂಕಾಲ ಹೊತ್ತು ಒಂದು 500 ಜನ ಹುಡುಗರು ಬಂದಿದ್ರು, ಅವ್ರೇನೋ ಮಾತಾಡ್ತಿದ್ರು. ಆ ಟೈಮ್ ಅವ್ರೇನೋ ಒಂದು ಕಲ್ಲು ಹೊಸೆಯೋದು, ಇವ್ರೇನೋ ಒಂದು ಕಲ್ಲು ಹೊಸೆಯೋದು ಆಗಿದೆ. ಆ ಟೈಮಲ್ಲಿ ಒಂದು ಕಾನಿಸ್ಟೇಬಲ್ ಒಂದು ಏಟ್ ಬಿದ್ದು ಅದ್ರ ಪಕ್ಕಕ್ಕೆ ಸತೀಶ್ ಅವರಿಗೆ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ, ಯಾಕಂದ್ರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು 2-3 ತಿಂಗಳಿಂದ ವಾಲ್ಮೀಕಿ ಅಜ್ಜಿಯವ್ರ ಕಾರ್ಯಕ್ರಮ ಮಾಡಬೇಕು, ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಳಂತ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು, ಗಣೇಶ್ ಅಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ, ಆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಅಜ್ಜನ ಅನಾವರಣ ಆಗ್ಬಾರ್ದು, ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ, ಅವ್ರ ಮೇಲೆ ಇಷ್ಟು ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು, ರಾಜ್ಯ ಜನತೆ ತಿಳ್ಕೊಬೇಕು ಅಂತ ರಾಕ್ಷಸ. ಇನ್ನ ಏನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂತಹ 2 ಬೆಂಬಲಿಗರ ದಾಳಿಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆಯೂ ಕೂಡ 144 ಸೆಕ್ಷನ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಇನ್ನ ಇದೇ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಕೂಡ ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್, ನಿಮಗೆಲ್ಲ ಗೊತ್ತಿದೆ ಗೌಡ, ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಅನಾವಶ್ಯಕವಾಗಿ ಅವರು ಡೆವಲಪ್ಮೆಂಟ್ ಫೇಲ್ಯೂರ್ ಆಗಬೇಕು. ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂತವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾಮ್ನವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾಮ್ನ ಬಂದಿದ್ದಾರೆ. ಗೊತ್ತಾಯ್ತು, ಅವನು ಅನಾವಶ್ಯಕವಾಗಿ ಅವನು ಹೋಗ್ಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಫೈರಿಂಗ್ ಮಾಡೋದು ಶುರು ನೋಡಿ. ಅವನು ಅಭಿವೃದ್ಧಿ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ರಾಜಕೀಯ ಸಂಚಲನ ಉಂಟಾಗಿದೆ. ಜನಾರ್ದನ್ ರೆಡ್ಡಿ ನಿವಾಸದಲ್ಲೇ ಶ್ರೀರಾಮುಲು ಬೀಡು ಬಿಟ್ಟಿದ್ದಾರೆ. ಜೀವದ ಗೆಳೆಯ ಶ್ರೀರಾಮುಲು ಜೊತೆ ರೆಡ್ಡಿ ಮಾತುಕತೆಗಳನ್ನ ನಡೆಸುತ್ತಿದ್ದಾರೆ. ಮಹತ್ವ ಪಡೆದುಕೊಂಡ ರೆಡ್ಡಿ ಹಾಗೂ ಶ್ರೀರಾಮುಲು ಚರ್ಚೆ. ಇನ್ನು ಈ ಘಟನೆ ಸಂಭವಿಸುತ್ತಿದ್ದಂತೆ ಸ್ಥಳಕ್ಕೆ ಶ್ರೀರಾಮುಲು ಕೂಡ ಭೇಟಿಯನ್ನ ನೀಡ್ತಾರೆ. ತನ್ನ ಜೀವದ ಗೆಳೆಯ ಶ್ರೀರಾಮುಲು ಜೊತೆ ರೆಡ್ಡಿ ಒಂದಷ್ಟು ಮಾತುಕತೆಗಳನ್ನ ಕೂಡ ನಿನ್ನೆ ರಾತ್ರಿಯಿಂದಲೂ ನಡೆಸ್ತಾ ಇರುವಂತದ್ದು. ಜನಾರ್ದನ್ ರೆಡ್ಡಿ ನಿವಾಸದಲ್ಲೇ ಬೀಡು ಬಿಟ್ಟಿರುವ ಶ್ರೀರಾಮುಲು ಇನ್ನ ಮಹತ್ವ ಪಡೆದುಕೊಂಡಿದೆ ರೆಡ್ಡಿ ಹಾಗೂ ಶ್ರೀರಾಮುಲು ಚರ್ಚೆ. ನಿನ್ನೆ ಏನು ಶ್ರೀರಾಮುಲು ಆಗಮಿಸುತ್ತಿದ್ದಂತೆ ಪರಿಸ್ಥಿತಿ ಸ್ವಲ್ಪ ಮಟ್ಟದಲ್ಲಿ ಇತ್ತು. ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಬಂದಿದ್ದಂತೆ ಒಂದಷ್ಟು ಮಾತಿನ ಚಕಮಕಿ 2 ಬೆಂಬಲಿಗರಿಂದ ನಡೆಯಿತು. ಆ ನಂತರ ಆ ಮಾತು ವಿಕೋಪಕ್ಕೆ ಹೋದ ನಂತರ 2 ಬೆಂಬಲಿಗರಿಂದ ಸಾಕಷ್ಟು ತೀವ್ರವಾಗಿ ಗಲಾಟೆಗಳು ಶುರುವಾಯಿತು. ಮನೆ ಮೇಲೆ ಬಂದು ನೋಡಿ ಅವನು ಅಭಿವೃದ್ಧಿ ಕೆಲಸ